ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ಆರ್ ಕಾರಂತ್. ನಾನು ತೀರ್ಥಹಳ್ಳಿಯಿಂದ. ನಾನು ಈಗ ಕನ್ನಡ ಕವಿಗುಚ್ಛ ಬಳಗ ಏರ್ಪಡಿಸಿರುವ ಒಂದು ಯೂಟ್ಯೂಬ್ ಸ್ಪರ್ಧೆಗಾಗಿ ಒಂದು ಕವನವನ್ನು ರಚನೆ ಮಾಡಿದ್ದೀನಿ. ಅದನ್ನೀಗ ನಾನು ನಿಮ್ಮ ಮುಂದೆ ವಾಚನ ಮಾಡ್ತಾಯಿದ್ದೀನಿ. ಇದು ಸ್ಪರ್ಧೆಗಾಗಿ. ಅವರು ಕೊಟ್ಟಿರುವ ದತ್ತ ವಿಷಯ ರಾಮ ನಿನ್ನೊಲುಮೆಯಿಂದ ಅಂತ. ನನಗ ಒಂದು ನಮೋ ಶ್ರೀರಾಮ ಅನ್ನುವ ಒಂದು ಶೀರ್ಷಿಕೆಯನ್ನು ಕೊಟ್ಟು ಈ ಕವನವನ್ನು ವಾಚನ ಮಾಡ್ತಾಯಿದ್ದೀನಿ, ಕೇಳಿ. ನಮೋ ನಮೋ ಶ್ರೀರಾಮ, ನಮೋ ನಮೋ ಜಯ ರಾಮ. ನಮೋ ನಮೋ ಶ್ರೀರಾಮ, ನಮೋ ನಮೋ ಜಯ ರಾಮ. ರಾಮ ನಿನ್ನೊಲುಮೆಯಿಂದ ಬಾಳು ಬಂಗಾರವಾಗಿದೆ. ರಾಮ ನಿನ್ನೊಲುಮೆಯಿಂದ ಬಾಳು ಬಂಗಾರವಾಗಿದೆ. ಹೋದ ಜೀವ ಮರಳಿ ಬಂದಂತಾಗಿದೆ. ಭಟರೆಲ್ಲ ಓಡಿದರು, ಜವರಾಯ ಬೆದರಿದನು. ಹೋದ ಜೀವ ಮರಳಿ ಬಂದಂತಾಗಿದೆ. ಭಟರೆಲ್ಲ ಓಡಿದರು, ಜವರಾಯ ಬೆದರಿದನು. ರಾಮ ನಿನ್ನೊಲುಮೆಯಿಂದ, ರಾಮ ನಿನ್ನೊಲುಮೆಯಿಂದ. ಅದೊಂದೇ ಅಲ್ಲ ಈ ಜೀವನದಿ, ಬದಲಾವಣೆ ಆಗುತ್ತಿದೆ ದಿನ ದಿನದಿ. ಅದೊಂದೇ ಅಲ್ಲ ಈ ಜೀವನದಿ, ಬದಲಾವಣೆ ಆಗುತ್ತಿದೆ ದಿನ ದಿನದಿ. ಕಷ್ಟಗಳು ಮುಂಚಿನಂತೆ ಕರಗುತ್ತಿದೆ, ಬಯಕೆಗಳು ಬಯಸಿದಂತೆ ಈಡೇರುತ್ತಿದೆ. ಕಷ್ಟಗಳು ಮಂಜಿನಂತೆ ಕರಗುತ್ತಿದೆ, ಬಯಕೆಗಳು ಬಯಸಿದಂತೆ ಈಡೇರುತ್ತಿದೆ. ರಾಮ ನಿನ್ನೊಲುಮೆಯಿಂದ, ರಾಮ ನಿನ್ನೊಲುಮೆಯಿಂದ. ದವಸ ಧಾನ್ಯ ತೆಂಗು ಕಂಗು ರಾಶಿಯಾಗಿದೆ. ಬಾಧಿಸುತ್ತಿದ್ದ ವ್ಯಾಧಿ ಮಾಯವಾಗಿದೆ. ದವಸ ಧಾನ್ಯ ತೆಂಗು ಕಂಗು ರಾಶಿಯಾಗಿದೆ. ಬಾಧಿಸುತ್ತಿದ್ದ ವ್ಯಾಧಿ ಮಾಯವಾಗಿದೆ. ಆಯುಷ್ಯ ಆರೋಗ್ಯ ವೃದ್ಧಿಯಾಗಿದೆ. ಭಯಭಕ್ತಿ ನಿನ್ನಲ್ಲಿಗೆ ಬರುವಂತೆ ಮಾಡಿದೆ. ಆಯುಷ್ಯ ಆರೋಗ್ಯ ವೃದ್ಧಿಯಾಗಿದೆ. ಭಯಭಕ್ತಿ ನಿನ್ನಲ್ಲಿಗೆ ಬರುವಂತೆ ಮಾಡಿದೆ. ರಾಮ ನಿನ್ನೊಲುಮೆಯಿಂದ, ರಾಮ ನಿನ್ನೊಲುಮೆಯಿಂದ ಬಾಳು ಬಂಗಾರವಾಗಿದೆ. ರಾಮ ನಿನ್ನೊಲುಮೆಯಿಂದ. ಧನ್ಯವಾದಗಳು.